ಬೆಂಗಳೂರಿನಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ ನಡೆದಿದೆ. ಬ್ಯಾಂಕ್ನ ಹಿಂದಿನ ಬಾಗಿಲು ಮುರಿದು ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ. ಬೆಂಗಳೂರಿನ ಆರ್ಪಿಸಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಶೇಖರ್ಂದ. ಶಶಿಶೇಖರ್, ಎಸ್ಬಿಐ ಬ್ಯಾಂಕ್ ದರೋಡೆ ವಿಫಲ ಯತ್ನ ನಡೆದಿರುವಂತದ್ದು ಎಷ್ಟೊತ್ತಿಗೆ ಈ ಒಂದು ಘಟನೆ ನಡೆದಿದೆ? ಸವಿತಾ, ನಿನ್ನೆ ಮತ್ತೆ ಮೊನ್ನೆ ಬ್ಯಾಂಕಿಗೆ ರಜಾ ಇತ್ತು ಎಲೆಕ್ಷನ್ ಹಿನ್ನೆಲೆಯಲ್ಲಿ, ಮತ್ತೆ ನಿನ್ನೆ ಗುಡ್ ಫ್ರೈಡೆ ಹಿನ್ನೆಲೆಯಲ್ಲಿ. ಈ 2 ದಿನಗಳಲ್ಲಿ ಈ ಬ್ಯಾಂಕ್ಗೆ ನುಗ್ಗಿ ದರೋಡೆಗೆ ಯತ್ನಿಸಿದ್ದಾನೆ. ಒಬ್ಬ ವ್ಯಕ್ತಿ ಬ್ಯಾಂಕಿಗೆ ನುಗ್ಗಿರುವಂತದ್ದು. ಆತ ಒಳಗಡೆ ಹೋಗಿ ಏನು ಹಾಲ್ ಇರುತ್ತೆ, ಕ್ಯಾಶಿಯರ್ ಕೌಂಟರ್ ಮತ್ತೆ ಬೇರೆ ಬೇರೆ ಅಧಿಕಾರಿಗಳ ಕೌಂಟರ್ ಇರುತ್ತೆ, ಅಲ್ಲಿ ಎಲ್ಲ ಓಡಾಡಿದಾನೆ. ಸ್ಟ್ರಾಂಗ್ ರೂಮ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಮತ್ತೆ ಲಾಕರ್ಗಳ ಇದ್ದಂತಹ ರೂಮ್ಗಳಿಗೂ ಕೂಡ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಸಾಧ್ಯ ಆಗಿಲ್ಲ. ಆನಂತರ ಆತ ಹೊರಗಡೆ ಬಂದು ಅಲ್ಲೇ ಪಕ್ಕದಲ್ಲಿದ್ದಂತಹ SBI ATMಗೂ ಕೂಡ ಹೋಗಿದ್ದಾನೆ. ಹಿಂಬಾಗಿಲ ಮೂಲಕ ಹಿಂಬಾಗಿಲನ್ನ ಮುರಿದು ಆತ ಒಳಗಡೆ ಪ್ರವೇಶ ಮಾಡಿದ್ದಾನೆ. ಮತ್ತೆ ಅದಾದ ನಂತರ ಆ ಹಿಂಬಾಗಿಲ ಮೂಲಕ ಹೋದ್ರೆ ಮತ್ತೊಂದು ಬಾಗಿಲು ಸಿಗುತ್ತೆ, ಆ ಬಾಗಿಲನ್ನು ಕೂಡ ಮುರಿದಿದ್ದಾನೆ. ಮತ್ತೆ CCTV ಕ್ಯಾಮ್ರಾಗಳಲ್ಲಿ ಆತನ ದೃಶ್ಯ ಸೆರೆಯಾಗಿರೋದು ಆತನಿಗೆ ಗೊತ್ತಾದ ನಂತರ, CCTV ಕ್ಯಾಮ್ರಾಗಳಿದೆ ಅಂತ ಗೊತ್ತಾದ ನಂತರ ಅವನು CCTV ಕ್ಯಾಮ್ರಾದ ರೆಕಾರ್ಡರ್ ಗಳನ್ನ ಕದ್ದು ಅವನು ಅದನ್ನು ಕೂಡ ಎತ್ಕೊಂಡು ಹೋಗಿದ್ದಾನೆ. ಪೊಲೀಸರಿಗೆ ತನ್ನ ಬಗ್ಗೆ ಯಾವುದೇ ಸುಳಿವು ಸಿಗಬಾರ್ದು ಅನ್ನೋ ಕಾರಣದಿಂದಾಗಿ. ಮತ್ತೆ ಅದಾದ ನಂತರ ಆತ ATM ಇದೆ ಪಕ್ಕದಲ್ಲೇ, ATM ಕೇಂದ್ರಕ್ಕೂ ಕೂಡ ಬಂದು ಅಲ್ಲಿ ಹಣವನ್ನ ಕದಿಯಬಹುದಾ ಅಂತ ನೋಡಿದ್ದಾನೆ. ಈಗಾಗಲೇ ATM ನಲ್ಲಿದ್ದಂತಹ CCTV ಕ್ಯಾಮ್ರಾದಲ್ಲಿ ಆತನ ವಿಜುವಲ್ಸ್ ಸಿಕ್ಕಿದೆ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಬ್ಯಾಂಕ್ ನಲ್ಲಿದ್ದಂತಹ CCTV ರೆಕಾರ್ಡ್ ಅನ್ನ ಆತನೇ ಕದ್ದೊಯ್ದಿರೋದ್ರಿಂದಾಗಿ ಯಾರು ಬಂದಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿಲ್ಲ. ಆದ್ರೆ CCTV ATM ನಲ್ಲಿದ್ದಂತಹ CCTV ಕ್ಯಾಮೆರಾದ ವಿಜುವಲ್ಸ್ ಗಳನ್ನ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಬೆಳಗ್ಗೆ ನಿನ್ನೆ ಮತ್ತೆ ಮೊನ್ನೆ ಏನ್ ರಜಾ ಇತ್ತು, ಇವತ್ತು ಬ್ಯಾಂಕ್ ಓಪನ್ ಆದ ತಕ್ಷಣ ಈ ಒಂದು ದರೋಡೆ ಯತ್ನ ನಡೆದಿದೆ ಅಂತ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇವತ್ತು ಪೊಲೀಸರಿಗೆ ಈ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ನೀಡಿದ್ರು. ಪೊಲೀಸರು ಕೂಡಲೇ ಸ್ಥಳಕ್ಕೆ ಬಂದು ಶ್ವಾನದಳದಿಂದ ಪರಿಶೀಲನೆಯನ್ನ ಮಾಡಿದ್ದಾರೆ. ಇದುವರೆಗೂ ಕೂಡ ಆರೋಪಿಯ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ವಿಜಯನಗರ ಠಾಣೆಯಲ್ಲಿ. ಸವಿತಾ, ಧನ್ಯವಾದ ಶಶಿಶೇಖರ್.